ಗ್ರಾಮೀಣ ರಸ್ತೆಗಳು ಹಾಳಾಗಿವೆ ಅನ್ನೋದು ಸಾಮಾನ್ಯ. ಆದರೆ ರಾಜ್ಯ ಹೆದ್ದಾರಿನೇ ಹಾಳಾಗಿದೆ. ಇಲ್ಲಿ ನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ. 4-5 ಜಿಲ್ಲೆಗೆ ಸಂಪರ್ಕ ಕಲ್ಪಿಸುತ್ತೆ. ಆದರೂ ಈ ಹೆದ್ದಾರಿ ವ್ಯಾಪ್ತಿಯಲ್ಲಿ 4 ಜನ ಶಾಸಕರಿದ್ರು. ರಾಜ್ಯ ಹೆದ್ದಾರಿಯ ದುಸ್ಥಿತಿಗೆ ವಾಹನ ಚಾಲಕರು ಹಿಡಿಶಾಪ ಹಾಕ್ತಿದ್ದಾರೆ. ಕೊಪ್ಪಳದಿಂದ ವಿಜಯಪುರ, ಬಾಗಲಕೋಟೆ, ಕನಕಗಿರಿ ಸೇರಿದಂತೆ ವಿವಿಧ ಕಡೆಗೆ ಹೋಗುವ ಪ್ರಯಾಣಿಕರಿಗೆ ರಾಜ್ಯ ಹೆದ್ದಾರಿ 36ರ ಗುಂಡಿಗಳು ಸ್ವಾಗತ ಕೋರುತ್ತವೆ. ಕೊಪ್ಪಳದಿಂದ ಕ್ಯಾದಿಗುಪ್ಪ ತನಕ ಇರುವ ರಾಜ್ಯ ಹೆದ್ದಾರಿಯಲ್ಲಿ ಕಳೆದ 3 ವರ್ಷದಿಂದ ಗುಂಡಿಮಯ. ಕೊಪ್ಪಳ, ಇರಕಲಗಡ, ಬೇವೂರು, ಕುಷ್ಟಗಿ ಮಾರ್ಗವಾಗಿ ಹೋಗುವ ಕೊಪ್ಪಳ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್, ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ, ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಹಾಗೂ ಕುಷ್ಟಗಿ ಶಾಸಕ ದೊಡ್ಡನಗೌಡ ಇದೇ ರಸ್ತೆಯಲ್ಲಿ ಸಂಚಾರ ಮಾಡ್ತಾರೆ. ಆದರೆ ಹದಗೆಟ್ಟ ರಸ್ತೆ ರಿಪೇರಿ ಮಾಡುವ ಬಗ್ಗೆ ಯಾರೊಬ್ಬರು ಆಲೋಚಿಸಿಲ್ಲ ಅನ್ನೋದೇ ವಿಶೇಷ. ಸರ್, ಈ ರೋಡ್ ಬಂದು ಇದು ಮೇಂಟೆನೆನ್ಸ್ ಯಾವ ಕಾಂಟ್ರಾಕ್ಟ್ರಿಗೆ ಐತೆ ಅಂತ ಗೊತ್ತಿಲ್ಲ. ಬಾಕ್ಸ್ ಕಟ್ ಮಾಡ್ಯಾರ, ಮಾಲ್ ಹಾಕಿಲ್ಲ, ಏನಿಲ್ಲ. ಈ ದಕ್ಷಿಣ ಭಾರತದಲ್ಲೇ ಕುಂಭಮೇಳ ಅಂತ ಹೇಳಿಸ್ಕೊಂಡಂಥ ಈ ಕೊಪ್ಪಳ ಜಾತ್ರೆಯಲ್ಲಿ, ಗವಿಸಿದ್ದೇಶ್ವರ ಕೊಪ್ಪಳ ಜಾತ್ರೆಯಲ್ಲಿ ಬರುವಂಥ ಭಕ್ತಾದಿಗಳಿಗೆ ಮತ್ತು ದೂರಿಂದ ಬರುವಂಥ ಇಲಕಲ್ಲು, ಬಿಜಾಪುರ, ಆಮೇಲೆ ಕನಕಗಿರಿ, ತಾವರಗೆರೆ ಮೇನ್ ಇದು ಒಂದೇ ರೋಡ್ ಆಗಿರೋದರಿಂದ ಎಲ್ಲ ಭಕ್ತಾದಿಗಳು ಇದೇ ರೂಟಿನಲ್ಲಿ ಸಾವಿರಾರು ಜನ ಅಡ್ಡಾಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ವೆಹಿಕಲ್ಗಳಿಗೆ ಭಾಳ ತೊಂದರೆ ಆಗಿದೆ, ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಿದೆ. ಗುಂಡಿಗಳನ್ನು ತಪ್ಪಿಸಲು ಹೋಗಿ ಅನೇಕ ಬಾರಿ ಅಪಘಾತಗಳಾಗಿವೆ. ಕೊಪ್ಪಳದಿಂದ ಕುಷ್ಟಗಿಯವರೆಗೂ 50 ಕಿಲೋಮೀಟರ್ ದೂರ ಪ್ರಯಾಣಿಸಲು ವಾಹನ ಚಾಲಕರು 1.5-2 ತಾಸು ತೆಗೆದುಕೊಳ್ತಾರೆ. ಗುಂಡಿಗಳನ್ನು ಮುಚ್ಚಿ ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡದಷ್ಟು ಬಡತನ ಬಂದಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕುಷ್ಟಗಿ ಕೊಪ್ಪಳ ಮೇನ್ ರಸ್ತೆ ದಯವಿಟ್ಟು ಈಗಲಾದ್ರೂ ಎಚ್ಚೆತ್ಕೊಂಡು ಜನಪ್ರತಿನಿಧಿಗಳಾದವರು ಎಲ್ಲ ಮಾಡಿವಂಥ ಜಂಬ ಕೊಚ್ಕೊಳ್ಳೋಂಥ ಶಾಸಕರು ಇರ್ಬೋದು, ಸಚಿವರು ಇರ್ಬೋದು, ಇವತ್ತು ಎಲ್ಲ ಏನು ರಸ್ತೆಗಳು ಹಾಳಾಗಿ ಹೋಗ್ಯವಲ್ಲ, ದಯವಿಟ್ಟು ನಾನು ಸಾರ್ವಜನಿಕರ ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ದಯವಿಟ್ಟು ರಸ್ತೆಗಳನ್ನು ಮೊದಲ ಸುಧಾರಣೆ ಮಾಡಿದ್ರೆ ಎಲ್ಲ ಜನರಿಗೆ ಅಡ್ಡಾಡಕ್ಕೆ ಹೋಗುವಂಥ ದಾರಿ ಹೋಕರಿಗೆ ಒಳ್ಳೆಯ ಮಾರ್ಗ ಸಿಕ್ಕಂಗೆ ಆಗುತ್ತಂತ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ರಾಜ್ಯ ಹೆದ್ದಾರಿಯೇ ಈ ಸ್ಥಿತಿಯಲ್ಲಿದೆ. ಇನ್ನು ಗ್ರಾಮೀಣ ಪ್ರದೇಶದ ರಸ್ತೆಗಳ ಸ್ಥಿತಿ ಹೇಗೆ ಇರಬಹುದು ಎಂದು ಜನರು, ಜನಪ್ರತಿನಿಧಿಗಳು ಹಾಗೂ ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ. ಸಾವಿರಾರು ವಾಹನಗಳು ಓಡಾಡುವ ರಸ್ತೆಯನ್ನ ರಿಪೇರಿ ಮಾಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.